ಹೊರಗಡೆ ಇರುವಂತಹ ಎಲ್ಲ ಶಿಕ್ಷಕರು ಸಭಾಂಗಣದ ಒಳಗಡೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾನ್ಯ ಸಚಿವರು ಆಗಮಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಂದು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ. ಇಡೀ ದೇಶವೇ ಗುರುಗಳನ್ನು ನೆನೆಯುವ ದಿನ. ಹುಟ್ಟಿನ ಹಿರಿಮೆಯಾಗಲಿ ಸಂಪತ್ತಿನ ಸೊಬಗನಾಗಲಿ ನಾನು ನನ್ನ ಜೀವನದಲ್ಲಿ ಕಾಣಲಿಲ್ಲ. ನಾನು ನಾನಾಗಿ ಬೆಳೆದೆ, ನಾನಾಗಿ ಬಾಳಿದೆ, ದೇವರ ದಯೆಯಿಂದ ಬೆಳಕನ್ನು ಕಂಡೆ. ಇದು ನಾನಾಡುವ ಮಾತಲ್ಲ, ಅಂದು ದೇಶ ಕಂಡ ಒಬ್ಬ ಆದರ್ಶ ಶಿಕ್ಷಕ, ಮಹಾನ್ ಮಾನವತಾವಾದಿ, ವಿಶ್ವವಿಖ್ಯಾತ ತತ್ವಜ್ಞಾನಿ, ಭಾರತದ 2ನೆಯ ರಾಷ್ಟ್ರಾಧ್ಯಕ್ಷ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ನುಡಿಮುತ್ತುಗಳು. ಹೌದು, ಶಿಕ್ಷಕರ ಬಗ್ಗೆ ಅಪಾರ ಪ್ರೀತಿ ಗೌರವವನ್ನು ಹೊಂದಿರುವ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನೋತ್ಸವೇ ಈ ಶಿಕ್ಷಕರ ದಿನಾಚರಣೆ. ಆಗಮಿಸಿದಂತಹ ಎಲ್ಲ ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ.
ಆತ್ಮೀಯರೇ, ಸರ್ವರಿಗೂ ನಮಸ್ಕಾರ. ವಿಘ್ನ ವಿನಾಶಕನಾದ ವಿನಾಯಕನಿಗೆ ನಮಿಸಿ, ವಿದ್ಯಾದಿ ದೇವತೆ ತಾಯಿ ಸರಸ್ವತಿಗೆ ನಮಸ್ಕರಿಸುತ್ತಾ, ಸಜ್ಜನರಾದ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಆಡಳಿತ ಉತ್ತರ ಕನ್ನಡ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕುಮಟಾ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಮತ್ತು ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಕೋರುತ್ತಾ ಸಭಾ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡ್ತಾ ಇದ್ದೇವೆ. ದೇವನೆಲ್ಲಿಹನೆಂದು ಯಾರು ಹೇಳಲು ಬಲ್ಲ, ಕಲ್ಲಿನಲ್ಲಿ ಕಾಷ್ಟದಲ್ಲಿ ಮತ್ತೆಲ್ಲೂ ಇಲ್ಲ, ದೇವನಿರುತ್ತೇನು ನೆನೆದವರ ಮನದಲ್ಲಿ, ಎಲ್ಲಿ ಭಕ್ತಿಯ ಭಾವ ಅವನ ನೆಲೆ ಅಲ್ಲಿ ಎನ್ನುವ ಕವಿವಾಣಿಗೆ ಪೂರಕವಾಗಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಶಿಕ್ಷಕರಾದ ಶ್ರೀಯುತ MR ನಾಯ್ಕರವರು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. बारो गजानन हे हर नंदना, पालिसी हरसो ईशदना, पावन मूर्ति पाप विनाशना, पार्वती नंदन दयादना. बारो गजानन हे हर नंदना, पालिसी हरसो ईशदना, पार्वन मूर्ति पाप विनाशना, पावन मूर्ति पाप विनाशना, पार्वती नंदन दयादना. बारो गजानन हे हर नंदना, पालिसी हरसो ईशदना. ಅಗಣಿತ ಮಹಿಮನೆ ಸುಗುಣಾತೀತನೆ, ದುರ್ಗುಣಗಳ ಕಳೆದು ಪೊರೆವವನೇ. ಅಗಣಿತ ಮಹಿಮನೆ ಸುಗುಣಾತೀತನೆ, ದುರ್ಗುಣಗಳ ಕಳೆದು ಪೊರೆವವನೇ. ಪಾಶಾಂಕುಶನೇ ಭಕ್ತರ ಪ್ರಿಯನೇ, ಪಾಶಾಂಕುಶನೇ ಭಕ್ತರ ಪ್ರಿಯನೇ, ಪಾದವ ತೋರಿಸು ಲಂಬೋದರನೆ. ಪಾರು ಗಜಾನನ ಹೇ ಹರ ನಂದನ, ಪಾಲಿಸಿ ಹರಸೋ ಈಶದನ. ಚಂಡಮುಂಡಗಳ ರುಂಡವ ತೆಗೆದು ಬ್ರಹ್ಮಾಂಡದಲ್ಲಿ ಮೆರೆದವನೇ, ಶುಂಭನಿ ಶುಂಭರ ಜಂಬವ ಅರ್ಚಿಸಿ ನಂಬಿದವರಿಗೆ ಪರೆದವನೇ. ಚಂಡಮುಂಡರ ರುಂಡವ ತೆಗೆದು ಬ್ರಹ್ಮಾಂಡದಲ್ಲಿ ಮೆರೆದವನೇ, ಶುಂಭನಿ ಶುಂಭರ ಜಂಬವ ಅರ್ಚಿಸಿ ನಂಬಿದವರಿಗೆ ಪರೆದವನೇ. ಅಂಬುಜನಾಭನೆ ಅಂಬರಾಧೀಶನೇ, ಅಂಬುಜನಾಭನೆ ಅಂಬರಾಧೀಶನೇ, ಅಂಬಲ ನೀಗಿಸು ಲಂಬೋದರನೆ. ಬಾರೋ ಗಜಾನನ ಹೇ ಹರ ನಂದನ, ಪಾಲಿಸಿ ಹರಸೋ ಈಶದನ.
ನಿನ್ನ ಮೂರುತಿ ಪೂಜಿಸಿ ಸೇವೆ ಮಾಡುವೆ ಎಡಬಿಡದೆ. ಸಕಲ ಸಿದ್ಧಿಗಳ ಕರುಣಿಸು ಎಂದು ಪಾದಗಳಲ್ಲಿ ಮೊರೆ ಇಡುವೆ. ವರ್ಷವು ನಿನ್ನ ಮೂರುತಿ ಪೂಜಿಸಿ ಸೇವೆ ಮಾಡುವೆ ಎಡಬಿಡದೆ. ಸಕಲ ಸಿದ್ಧಿಗಳ ಕರುಣಿಸು ಎಂದು ಪಾದಗಳಲ್ಲಿ ಮೊರೆ ಇಡುವೆ. ದೀನೋದ್ಧಾರನೆ ಶ್ರೀ ಗಣನಾಥನೆ, ದೀನೋದ್ಧಾರನೆ ಶ್ರೀ ಗಣನಾಥನೆ, ಮಂಗಳ ಮೂರುತಿ ಲಂಬೋದರನೆ. ಆರೋಗ ಜಾನನ ನಂದನ ಪಾಲಿಸಿ ಹರಸು ಈಶದನ. ಪಾವನ ಮೂರುತಿ ಪಾಪ ವಿನಾಶನ, ಪಾವನ ಮೂರುತಿ ಪಾಪ ವಿನಾಶನ. ಪಾರ್ವತಿ ನಂದನ ದಯಾದನ, ಬಾರೋಗ ಜಾನನ ನಂದನ ಪಾಲಿಸಿ ಹರಸೋ ಈಶದನ, ಪಾಲಿಸಿ ಹರಸೋ ಈಶದನ, ಪಾಲಿಸಿ ಹರಸೋ ಈಶದನ. ಅತ್ಯಂತ ಭಕ್ತಿಭಾವದಿಂದ ದೇವಸ್ಥಾನ ಸ್ಥಿತಿಯನ್ನು ಗೈದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿರುವಂಥ ಶಿಕ್ಷಕರಾದ ಶ್ರೀಯುತ MR ನಾಯ್ಕರವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಚಲುವ ಕನ್ನಡ ನಾಡು ಸರ್ವ ಸಮೃದ್ಧ, ಎಲ್ಲೆಲ್ಲೂ ಸಿರಿಗಂಧ ಜಲವು ಪರಿಶುದ್ಧ. ಹಲವು ನದಿ ಜಲಪಾತ ಸಹ್ಯಾದ್ರಿ ಕೋಡು, ಕಲೆಗಳಿಗೆ ಆಗರವು ಸಜ್ಜನರ ಬೀಡು. ಇಂತಹ ಸುಂದರವಾದ ಕನ್ನಡ ನಾಡು ನುಡಿಯನ್ನು ಸ್ಮರಿಸುವ ನಾಡಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಕುಮಟಾ ತಾಲೂಕಿನ ಶಿಕ್ಷಕಿಯರ ತಂಡ. ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. भारत जननीय तनुजाते
ನಾಡಗೀತೆಯನ್ನು ಪ್ರಸ್ತುತಪಡಿಸಿರುವಂಥ ತಾಲೂಕಿನ ಶಿಕ್ಷಕರಿಗೆ ಧನ್ಯವಾದಗಳು. ಕಾಣುವ ಮನುಷ್ಯನನ್ನು ಪ್ರೀತಿಸದವನು ಕಾಣದ ದೇವರನ್ನು ಪ್ರೀತಿಸುವುದಾದರೂ ಹೇಗೆ ಎಂಬ ಮಾತಿನಲ್ಲಿ ನಂಬಿಕೆ ಇಟ್ಟು ಅತಿಥಿ ಅಭ್ಯಾಗತರಲ್ಲಿ ದೇವರನ್ನು ಕಂಡಂತಹ ಸಂಸ್ಕೃತಿ ನಮ್ಮದು. ಆ ಸಂಸ್ಕೃತಿಗನುಗುಣವಾಗಿ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಶ್ರೀಮತಿ ಲತಾ ಎಂ ನಾಯಕ್, ಉಪನಿರ್ದೇಶಕರು, ಆಡಳಿತ, ಶಾಲಾ ಶಿಕ್ಷಣ ಇಲಾಖೆ, ಉತ್ತರ ಕನ್ನಡ. ಎಲ್ರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ಶಾಲಾ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ, ಉಪನಿರ್ದೇಶಕರ ಕಾರ್ಯಾಲಯ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಲಯ ಕುಮಟಾ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವಿಂದು 2025-26ನೇ ಸಾಲಿನ ಜಿಲ್ಲಾ ಮಟ್ಟದ ಶಿಕ್ಷಕ ದಿನಾಚರಣೆಯನ್ನು ಹಾಗೂ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮವಾಗಿ ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಗೌರವಾನ್ವಿತ ಶಿಕ್ಷಕಿಯರಿಗೆ, ವೃತ್ತಿ ಬಾಂಧವರಿಗೆ ನಾನು ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಸೆಪ್ಟೆಂಬರ್ 5 ಶಿಕ್ಷಣ ಕ್ಷೇತ್ರದಲ್ಲಿ ಅವಿಸ್ಮರಣೀಯ ದಿನ. ಶಿಕ್ಷಕ ವೃತ್ತಿ ಪವಿತ್ರವಾದ ವೃತ್ತಿ. ಇಡೀ ಪ್ರಪಂಚದಲ್ಲಿ ಶಿಕ್ಷಕ ವೃತ್ತಿಗಿಂತ ಬೇರೆ ಯಾವುದೇ ವೃತ್ತಿ ಸಮಾಜಕ್ಕೆ ಬೇಕಾಗಿಲ್ಲ ಎನ್ನುವ ಮಾತನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳಿದ್ದಾರೆ. ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ದೊಡ್ಡ ದೊಡ್ಡ ಕನಸುಗಳನ್ನು ಬಿತ್ತಿ ಅದನ್ನು ಸಾಕಾರವಾಗಲಿ ಸಹಾಯ ಮಾಡುತ್ತಾ ತಾವು ಮಾತ್ರ ಶಿಕ್ಷಕರಾಗಿಯೇ ಉಳಿಯುವಂಥವರು. ಇಂತಹ ಶಿಕ್ಷಕರ ಸೇವೆಯನ್ನು ಸ್ಮರಿಸಿ ಅವರಿಗೆ ಗೌರವಿಸುವುದು ನಮ್ಮ ಇಂದಿನ ಕರ್ತವ್ಯ. ಸಮಾಜಕ್ಕೆ ಗುರುವಿನ ಸ್ಥಾನವನ್ನು ತೋರಿಸಿಕೊಟ್ಟವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ರಾಧಾಕೃಷ್ಣನ್ ಅವರು ಒಬ್ಬ ಆದರ್ಶ ಶಿಕ್ಷಕರಾಗಿ, ಮುತ್ಸದ್ದಿಯಾಗಿ, ತತ್ವಜ್ಞಾನಿಯಾಗಿ, ಉಪರಾಷ್ಟ್ರಪತಿಯಾಗಿ, ರಾಷ್ಟ್ರಪತಿಯಾಗಿ ವಿಶ್ವವಂದ್ಯರಾದವರು. ಅವರ ಒಂದು ಜನ್ಮ ದಿನಾಚರಣೆಯನ್ನು ಶಿಕ್ಷಕ ದಿನಾಚರಣೆಯಾಗಿ ಆಚರಿಸಬೇಕು ಎಂದು ಹೇಳಿದ್ದರಿಂದ ನಾವು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಅವರ ಜನ್ಮ ದಿನಾಚರಣೆಯಿಂದ ಆಚರಿಸ್ತಾ ಬರ್ತಾ ಇದ್ದೇವೆ. ಇಂದು ನಾವು 1962ನೇ ಇಸ್ವಿಯಿಂದ ಭಾರತದಲ್ಲಿ ಪ್ರಥಮವಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಇವತ್ತು 138ನೆಯ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಶಿಕ್ಷಕರು ಮಕ್ಕಳ ಒಂದು ವ್ಯಕ್ತಿತ್ವವನ್ನು ರೂಪಿಸುವ ಜೊತೆಗೆ ಸಮಾಜದ ಒಂದು ಭವಿಷ್ಯವನ್ನು ಕೂಡ ರೂಪಿಸುವಂಥವರು. ಇಂಥ ಶಿಕ್ಷಕರನ್ನು ನಾವು ಇಂದು ಗೌರವಿಸಬೇಕಾಗಿದೆ. ನಮ್ಮ ಜಿಲ್ಲೆಯ ಎಲ್ಲ ಶಿಕ್ಷಕರು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಜೊತೆಗೆ ನಮ್ಮ ಜಿಲ್ಲೆಯ ಒಂದು ಫಲಿತಾಂಶ ಉತ್ತಮಪಡಿಸುವಲ್ಲಿ ಎಲ್ಲ ಶಿಕ್ಷಕರು ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರನ್ನು ಈ ದಿನದಂದು ನಾವು ಸ್ಮರಿಸಿ ಅವರಿಗೆ ಗೌರವವನ್ನು ನೀಡಬೇಕಾಗಿದೆ. ಅದರಂತೆ ಇಂದು ನಾವು ನಮ್ಮ ಜಿಲ್ಲೆಯಲ್ಲಿ ಒಂದು 15 ಜನ ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿಯನ್ನು ನೀಡುವ ಮೂಲಕ ಅವರಿಗೆ ಗೌರವವನ್ನು ನೀಡ್ತಾ ಇದ್ದೇವೆ. ಜೊತೆಗೆ ಈ ವರ್ಷದಲ್ಲಿ ನಿವೃತ್ತರಾದ ಶಿಕ್ಷಕರಿಗೂ ಕೂಡ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಕರೆಗೆ ಹೂಗಟ್ಟು ಮಾನ್ಯ ಶ್ರೀ ಮಂಕಾಳೇಶ್ ವೈದ್ಯ, ಸನ್ಮಾನ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸಿದ್ದಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ಮಹತ್ವವನ್ನು ನೀಡಿದಂಥವರು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ತೊಂದರೆಗಳು ಇರಬಾರದು, ಸಮಸ್ಯೆಗಳು ಇರಬಾರದು ಎನ್ನುವ ರೀತಿಯಲ್ಲಿ ಈ ಇಲಾಖೆಗೆ ಸಹಕಾರವನ್ನು, ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದಾರೆ. ಅವರನ್ನು ನಾನು ನಮ್ಮ ಇಲಾಖೆಯ ಪರವಾಗಿ, ಸಂಘಟನೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಸನ್ಮಾನ್ಯರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ಆನಂದ್ ಗಾಂವ್ಕರ್ ಅವರು ಪುಷ್ಪಗುಚ್ಛವನ್ನು ನೀಡಿ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀಯುತ ಶ್ರೀ ದಿನಕರ್ ಕೆ ಶೆಟ್ಟಿ, ಸನ್ಮಾನ್ಯ ಶಾಸಕರು
ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಹಲವಾರು ಕೊಡುಗೆಗಳನ್ನ ನೀಡಿದಂಥವರು. ಅವರನ್ನು ಕೂಡ ನಾವು ನಮ್ಮ ಇಲಾಖೆಯ ಪರವಾಗಿ, ಸಂಘಟನೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಸನ್ಮಾನ್ಯರಿಗೆ ಶ್ರೀಯುತ ರವೀಂದ್ರ ಭಟ್ ಸೂರಿಯವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಂಥ ಶ್ರೀಮತಿ ಕೆ ಲಕ್ಷ್ಮೀಪ್ರಿಯಾ ಮೇಡಮ್ನವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ನಮ್ಮ ಸಂಘಟನೆಯ ಪರವಾಗಿ, ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಸನ್ಮಾನ್ಯರಿಗೆ ಶ್ರೀಮತಿ ಕಲ್ಪನಾ ನಾಯಕರವರು ಪುಷ್ಪವನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಪ್ರಿ ಶ್ರವಣ್ ಕುಮಾರ್, ಮಾನ್ಯ ಸಹಾಯಕ ಆಯುಕ್ತರು, ಕುಮಟಾ ಉಪವಿಭಾಗ, ಇವರನ್ನು ಕೂಡ ನಮ್ಮ ಸಂಘಟನೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಸನ್ಮಾನ್ಯರಿಗೆ ಶ್ರೀಯುತ HP ರಾವುತ್ರವರು ಪುಷ್ಪಗುಚ್ಛ ನೀಡಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀ ಈಶ್ವರ್ H. ನಾಯ್ಕ್, ಮಾನ್ಯ ನಿರ್ದೇಶಕರು, ಅಪರ ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಇವರು ಕೂಡ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಸನ್ಮಾನ್ಯರಿಗೆ ಶ್ರೀಯುತ ಕೃಷ್ಣಮೂರ್ತಿ ನಾಯಕರವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಶ್ರೀ NR ಹೆಗ್ಡೆ, ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಡಯಟ್ ಪ್ರಿನ್ಸಿಪಾಲರು ಹಾಗೂ ಆತ್ಮೀಯರು ಆದಂಥ NR ಹೆಗ್ಡೆಯವರಿಗೆ ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಸನ್ಮಾನ್ಯರಿಗೆ ಶ್ರೀಯುತ ವಿಷ್ಣು ನಾಯ್ಕ್ ಇವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಉದಯ R. ನಾಯ್ಕ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಈ ಒಂದು ಸಂಘಟನೆಯ ಮುಖ್ಯಸ್ಥರು, ಅವರನ್ನು ಕೂಡ ನಾನು ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಸನ್ಮಾನ್ಯರಿಗೆ ಶ್ರೀಯುತ ರಾಜು ನಾಯ್ಕರವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಕುಮಟಾ ತಾಲೂಕಿನ ತಹಶೀಲ್ದಾರರಿದ್ದಾರೆ, ಅವರನ್ನು ಕೂಡ ನಮ್ಮ ಸಂಘಟನೆಯ ಪರವಾಗಿ ವೈಯಕ್ತಿಕವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಸನ್ಮಾನ್ಯರಿಗೆ ಶ್ರೀಯುತ ಮಂಜುನಾಥ್ ನಾಯ್ಕರವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸ್ತಾ ಇದ್ದಾರೆ. ಕುಮಟಾ ತಾಲೂಕಿನ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿಗಳು ಹಾಗೂ ಡಯಟ್ನಿನ ಹಿರಿಯ ಉಪನ್ಯಾಸಕರು ಆದಂಥ ಶ್ರೀಯುತ RL ಭಟ್ರವರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಸನ್ಮಾನ್ಯರಿಗೆ ಶ್ರೀಯುತ ಅನಿಲ್ ದೇಶಭಂಡಾರಿ ಅವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ವೇದಿಕೆಯ ಮೇಲೆ ಎಲ್ಲ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಪ್ರಾಥಮಿಕ, ಪ್ರೌಢ, ಮಾಧ್ಯಮಿಕ ಶಾಲಾ ಹಾಗೂ ಮುಖ್ಯಾಧ್ಯಾಪಕರು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು ಹಾಜರಿದ್ದಾರೆ. ಅವರನ್ನು ಕೂಡ ನಮ್ಮ ಸಂಘಟನೆಯ ಪರವಾಗಿ, ಇಲಾಖೆಯ ಪರವಾಗಿ ಎಲ್ಲರನ್ನೂ ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಸನ್ಮಾನ್ಯರೆಲ್ಲರಿಗೆ ಸಂಘದ ಸದಸ್ಯರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಸಭೆಯಲ್ಲಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದಂತಹ ಗೌರವಾನ್ವಿತ ಶಿಕ್ಷಕರುಗಳಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಡಯಟ್ನ ಹಿರಿಯ ಉಪನ್ಯಾಸಕರು, ಕಿರಿಯ ಉಪನ್ಯಾಸಕರು ಹಾಗೂ ಎಲ್ಲ ಅಧಿಕಾರಿಗಳನ್ನು, ಇಲಾಖೆಯ ಎಲ್ಲ ಅನುಷ್ಠಾನಾಧಿಕಾರಿಗಳನ್ನು ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ನಮ್ಮ ಎಲ್ಲ ಶಿಕ್ಷಕರು, ಮುಖ್ಯಾಧ್ಯಾಪಕರು, ಶಿಕ್ಷಕಿಯರು, ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸುವುದರೊಂದಿಗೆ ಸಮಾಜದ ಒಂದು ಬದಲಾವಣೆಗೆ ಕಾರಣೀಕರ್ತರಂಥ ಎಲ್ಲ ಶಿಕ್ಷಕರಿಗೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಇಲ್ಲಿ ಉಪಸ್ಥಿತಿರುವ ಪತ್ರಿಕಾ ಮಾಧ್ಯಮದವರು, TV ಮಾಧ್ಯಮದವರು ಇದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಸಭಾಂಗಣವನ್ನು ನೀಡಿದಂಥ ಈ ಸಭಾಂಗಣದ ಮುಖ್ಯಸ್ಥರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮಹನೀಯರಿಗೂ ಹಾಗೂ ಇಲ್ಲಿ ಉಪಸ್ಥಿತಿರುವ ಎಲ್ಲ ನಾಗರಿಕರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಮಾನ್ಯ ಅಧ್ಯಕ್ಷರಲ್ಲಿ ಕೇಳಿಕೊಂಡು ನನ್ನ ಸ್ವಾಗತವನ್ನು ಮುಗಿಸ್ತೇನೆ. ಎಲ್ಲರನ್ನೂ ಅತ್ಯಂತ ಹೃದಯಸ್ಪರ್ಶಿಯಾಗಿ ಸ್ವಾಗತಿಸಿರುವಂಥ ಶ್ರೀಮತಿ ಲತಾ M. ನಾಯಕ್, ಉಪನಿರ್ದೇಶಕರು ಆಡಳಿತ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ
ಹೃದಯಸ್ಪರ್ಶಿಯಾಗಿ ಸ್ವಾಗತಿಸ್ತಾ ಇದ್ದೇವೆ. ಸಂಘದ ಸದಸ್ಯರು ಅವರನ್ನು ಶ್ರೀಮತಿ ಸಂಧ್ಯಾ ರಾಯ್ಕರ್ ಅವರನ್ನ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ತಾರೆ.